ನಮಸ್ಕಾರ, ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಇದೀಗ ಹೆಡ್ಲೈನ್ಸ್. ಜುಲೈ 1ರಿಂದ ಗ್ರಾಮ ಪಂಚಾಯಿತಿಯಲ್ಲೇ ಜನನ ಮರಣ ಪ್ರಮಾಣ ಪತ್ರ ಲಭ್ಯ. ನಾನು ಅಧಿಕಾರಕ್ಕಾಗಿ ಚನ್ನಪಟ್ಟಣ ಬಿಟ್ಟು ಓಡಿ ಹೋಗುವನಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್. ವಸತಿ ಯೋಜನೆ ಕಂತು 90,000 ರೂಪಾಯಿ ಬಿಡುಗಡೆಗೆ ಲಂಚ ಸ್ವೀಕರಿಸುತ್ತಿದ್ದ ಎಫ್ಟಿಎಗೆ ಲೋಕಾಯುಕ್ತ ಶಾಕ್. ವೀರಶೈವ ಮಹಾಸಭಾ 3 ಜನರ ಕುಟುಂಬದ ಹಿಡಿತದಲ್ಲಿದೆ. ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಕಿಡಿ. ಬಂಧನಕ್ಕೆ ಹೊರಟ ಪೊಲೀಸರ ಮೇಲೆಯೇ ಬಿಯರ್ ಬಾಟಲ್ನಿಂದ ರಿಜ್ವಾನ್ ಅಟ್ಯಾಕ್. ಕಾಲಿಗೆ ಗುಂಡು ಹಾರಿಸಿದ ಪೊಲೀಸರು. ಕಾರವಾರ ಪೊಲೀಸ್ ಕಾನ್ಸ್ಟೇಬಲ್ ಗಿರೀಶ್ ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ಮೋಸ. ಠಾಣೆಯಲ್ಲಿ ದೂರು ದಾಖಲು. ಚಲಿಸುತ್ತಿದ್ದಾಗಲೇ ಆಂಬ್ಯುಲೆನ್ಸ್ ಟೈರ್ ಬ್ಲಾಸ್ಟ್. ಬೈಕಿನಿಂದ ಸ್ಕಿಡ್ ಆಗಿ ಬಿದ್ದು ವ್ಯಕ್ತಿ ಸಾವು. ರಷ್ಯಾ ಚರ್ಚ್ ಅಟ್ಯಾಕ್. ಚರ್ಚ್ ದಾಳಿ, ಮೃತರ ಸಂಖ್ಯೆ 20ಕ್ಕೆ ಏರಿಕೆ. ಕುಟುಂಬಸ್ಥರ ಮುಂದೆ ಪಾದ್ರಿಯ ಕೊಲೆ. ನ್ಯೂಯಾರ್ಕ್ ಟೈಮ್ಸ್ ಸ್ಕ್ವೇರ್ನಲ್ಲಿ ರಾರಾಜಿಸಿದ ವಿರಾಟ್ ಕೊಹ್ಲಿ ಪ್ರತಿಮೆ. ಭಾರತಕ್ಕೆ ಮತ್ತೊಂದು ಗರಿ. ಇಂದ್ರಜಿತ್ ಲಂಕೇಶ್ ಪುತ್ರನ ಹಾಡು ಟ್ರೆಂಡಿಂಗ್. ಧೂಳೆಬ್ಬಿಸಿದ ಗೌರಿ ಸಾಂಗ್. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.